ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎನ್ಆರ್ಐಗೆ 17 ಕೋಟಿ ವಂಚನೆ ಮಾಡಿರುವ ಆರೋಪ. ರಾಜಕಾರಣಿಗಳ ಜೊತೆ ಫೋಟೋ ತೆಗೆಸಿಕೊಂಡು ನಂಬಿಕೆ ಹುಟ್ಟಿಸಿ ಕೋಟಿ ಕೋಟಿ ವಂಚನೆ ಮಾಡಿರುವಂತ ಆರೋಪ ಇದು. ಸ್ನೇಹ, ರಾಕೇಶ್, ರಜತ್, ವೆಂಕಟೇಶ್, ರಾಬಿನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತೇಜಸ್ವಿ ಮರಿಯಪ್ಪ ಎಂಬ ಎನ್ಆರ್ಐನಿಂದ ಬನಶಂಕರಿ ಠಾಣೆಗೆ ದೂರು ನೀಡಲಾಗಿದೆ. ಖಾಸಗಿ ಕಂಪನಿಯ ಮಾಲೀಕರಾಗಿರುವಂತಹ ಆರೋಪಿಗಳು ಬನಶಂಕರಿ ಠಾಣೆ ವ್ಯಾಪ್ತಿಯಲ್ಲಿ ಕಟ್ಟಡ ಹೊಂದಿರುವಂತಹ ದೂರುದಾರ ಖರೀದಿ ನೆಪದಲ್ಲಿ ನಕಲಿ ಸಹಿಯ ಚೆಕ್ ನೀಡಿ ಪತ್ರವನ್ನು ಪಡೆದು ವಂಚನೆ ಮಾಡಿರೋದು. 17.50 ಕೋಟಿಯ ಚೆಕ್ ಅನ್ನು ನೀಡಿರೋದು ಆರೋಪಿಗಳು. ಅದನ್ನ ಬ್ಯಾಂಕಿಗೆ ಹಾಕಿದಾಗ ಸಹಿ ನಕಲಿ ಎಂಬುದು ಬಯಲಿಗೆ ಬಂದಿದೆ. ಹಲವು ವಿವಿಐಪಿಗಳ ಜೊತೆ ಕಾಂಟ್ಯಾಕ್ಟ್ ಅನ್ನು ಹೊಂದಿರುವಂತಹ ಆರೋಪಿಗಳು, ಹಲವು ರಾಜಕಾರಣಿಗಳ ಜೊತೆಗೆ ಫೋಟೋ ತೆಗೆಸಿಕೊಂಡಿರುವಂತಹ ಆರೋಪಿಗಳು, ಮಾತುಕತೆಯ ವೇಳೆ ಹಲವು ರಾಜಕಾರಣಿಗಳ ಹೆಸರು ಬಳಕೆ ಮಾಡಿರುವಂತಹ ಆರೋಪ. ಸದ್ಯ ದೂರಿನ ಅನ್ವಯ 3 ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ನೋಡಿ, ಇದು ಒಂದೆರಡು ರೂಪಾಯಿ ಅಲ್ಲ, 17 ಕೋಟಿ ವ್ಯವಹಾರ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಇವರು ಮೋಸ ಮಾಡಿದ್ದಾರೆ ಅಂತ ನೋಡಿ. ಎಲ್ಲ ರಾಜಕಾರಣಿಗಳ ಜೊತೆಗೂ ಫೋಟೋ ಇದೆ, ಎಲ್ಲ ರಾಜಕಾರಣಿಗಳ ಜೊತೆ ವ್ಯವಹಾರ ಕುದುರಿಸುವಾಗ ಏನು ಹೇಳೋದು, ನಮಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಅವ್ರ ಜೊತೆಗೂ ನಮ್ಮ ವ್ಯವಹಾರ ಇದೆ, ಇವ್ರ ಜೊತೆಗೂ ನಮ್ಮ ವ್ಯವಹಾರ ಇದೆ ಅಂತ ಹೇಳೋದು. ಆ ನಂತರ ಯಾಮಾರಿಸೋದು. ಬಹುತೇಕ ನೀವು ಗಮನಿಸಿ, ದೊಡ್ಡ ದೊಡ್ಡ ರಾಜಕಾರಣಿಗಳ ಅಕ್ಕಪಕ್ಕದಲ್ಲಿ ಅವ್ರ ಹೆಗಲು ಮೇಲೆ ಕೈ ಹಾಕಿಸ್ಕೊಂಡು ವಿನಯವಂತವಾಗಿ ಕೈ ಕಟ್ಕೊಂಡು ನಿಂತಿರೋರು ಎಲ್ಲರದು ಈ ಥರದ್ದು ಒಂದು ಹಗರಣಗಳು ಬೆಳಕಿಗೆ ಬರುತ್ತೆ. ಯಾಕೆ ಅಂತ ಅಂದರೆ ಗೋಲ್ಮಾಲ್ ಮಾಡೋದು. ನಾವು ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ನಮ್ಮ ಅಣ್ಣ, ನಮ್ಮ ಬಾಸು, ನಮ್ಮ ಗುರುಗಳು ಅಂತ ಹೇಳ್ಕೊಂಡು ಇದೇ ರೀತಿಯಾಗಿ 17 ಕೋಟಿ ವಂಚನೆ ಮಾಡಿರೋದು. ಕೋಟಿ ಕೋಟಿ ಲೆಕ್ಕದಲ್ಲಿ ವಂಚನೆ ಮಾಡ್ತಾರೆ ಅಂದರೆ ಇವರಿಗೆ ಯಾರ್ದು ಭಯ ಅಲ್ವಾ? ಹಾಗಾದರೆ ಯಾರು ಇವ್ರ ಜೊತೆಗೆ ನಿಂತ್ಕೊಳ್ತಾರೆ? ಯಾವ ನಂಬಿಕೆ ಮೇಲೆ ಇಷ್ಟರ ಮಟ್ಟಿಗೆ ಮೋಸ ಮಾಡ್ತಾರೆ? ಈಗ ದೂರಿನ ಅನ್ವಯ 3 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಕಲಿ ಸಹಿ ಮಾಡಿದ್ದಾರಂತೆ ಚೆಕ್ಕಿಗೆ. ಇದೊಂದು ಖಯಾಲಿ. ಚೆಕ್ ಬೋನ್ಸ್ ಹಾಕೋದು, ನಕಲಿ ಸಹಿ ಹಾಕೋದು, ಆಮೇಲೆ ಆಟ ಆಡ್ಸೋದು. ಪಾಪ ದುಡ್ಡು ಕಳ್ಕೊಂಡವರು ಹಿಂದೆ ಸುತ್ತಿ 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 ಸಾಕಾಗಿ ರೋಸ್ ಹೋಗಿ ಕೊನೆಗೆ ಪೊಲೀಸ್ ಠಾಣೆ ಮೆಟ್ಟಿಲೇ ಇರ್ತಾರೆ. ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಕ್ಕಿದ್ರೆ ಬಚಾವ್. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಫೋಟೋ ತೆಗೆಸ್ಕೊಂಡಾಗ ಕೆಲವೊಮ್ಮೆ ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ಬಿಡತ್ತೆ. ಆಗ ಕೊಟ್ಟನ್ನು ಕೋಡಂಗಿ ಇಸ್ಕೊಂಡನ್ನು ಇರುವುದ್ರಾ ಅನ್ನೋ ಪರಿಸ್ಥಿತಿ ಆಗತ್ತೆ. ಇಲ್ಲಾಗಿರೋದು ಕೂಡ ಅದೇ. ರಾಬಿನ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಟ್ಟು 3 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ತನಿಖೆ ನಡೀತಾ ಇದೆಯಾ? ತನಿಖೆಯಲ್ಲಿ ಇನ್ನೂ ಏನೆಲ್ಲ ಗೊತ್ತಾಗಿದೆ, ಮಾಹಿತಿ ಸಿಗಬೇಕಾಗಿದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ? ಈಗ ಎಫ್ಐಆರ್ ಆಗಿರೋದ್ರಿಂದ ತನಿಖೆ ಹೇಗೆ ನಡೀತಾ ಇದೆ? ನೀತಿ ಏನು, ಓರ್ವ ಎನ್ಆರ್ಐ ವ್ಯಕ್ತಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಇತರ ವಿಐಪಿಗಳ ಜೊತೆ ಫೋಟೋಗಳನ್ನ ತೆಗೆಸ್ಕೊಂಡು ಆ ಫೋಟೋಗಳನ್ನ ತೋರಿಸಿ ಅದ್ರ ಜೊತೆಗೆ ಅವರ ಹೆಸರನ್ನು ಕೂಡ ಬಳಸ್ಕೊಂಡು ವಂಚನೆ ಮಾಡಿರುವಂತ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಬನಶಂಕರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಸುಮಾರು 17 ಕೋಟಿ ಕೊಟ್ಟಿದ್ದು. ಅದಕ್ಕೆ ನಕಲಿ ಸಹಿಯನ್ನ ಮಾಡಿಕೊಟ್ಟು ಆ ನಕಲಿ ಸಹಿಯನ್ನ ಚೆಕ್ ಅನ್ನ ಅವರಿಗೆ ಕೊಟ್ಟಿರ್ತಾರೆ. ಆ ಚೆಕ್ ಅನ್ನ ಹಾಕ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ತೇಜಸ್ವಿ ಮರಿಯಪ್ಪ ಎಂಬ ಎನ್ಆರ್ಐ ಇವರು ಬ್ಯಾಂಕಿಗೆ ಚೆಕ್ ಅನ್ನ ಹಾಕಿದಾಗ ಇದು ನಕಲಿ ಸಹಿ ಹಾಕಿರುವಂತದ್ದು ಬೆಳಕಿಗೆ ಬರುತ್ತೆ. ಇದಾದ ಬಳಿಕ ಅವ್ರ ಜೊತೆನೂ ಕೂಡ ಮಾತುಕತೆಯನ್ನ ಮಾಡಿದಾಗ ಸರಿಯಾದ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ಕೊಟ್ಟಿಲ್ಲ. ಅದ್ರ ಜೊತೆಗೆ ಅವ್ರಿಗೆ ಬೆದರಿಕೆ ಹಾಕುವಂತ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಸ್ನೇಹ, ರಾಕೇಶ್, ರಜತ್, ವೆಂಕಟೇಶ್ ಮತ್ತೆ ರಾಬಿನ್ ಫ್ರಾನ್ಸಿಸ್ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಖಾಸಗಿ ಕಂಪನಿಯ ಮಾಲೀಕರಾಗಿರುವಂತಹ ಸ್ನೇಹ, ರಾಕೇಶ್ ಹಾಗೂ ರಜತ್ ವೆಂಕಟೇಶ್ ಇದ್ದಾರೆ. ಇವರು ಬಿಲ್ಡಿಂಗ್ ಒಂದನ್ನ ಖರೀದಿ ಮಾಡುವ ನೆಪದಲ್ಲಿ ಈ ರೀತಿಯ ಚೆಕ್ ಅನ್ನ ಕೊಟ್ಟಿರ್ತಾರೆ. ಆ ಚೆಕ್ ಅನ್ನ ಕೊಟ್ಟು ವಂಚನೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಏನಾದ್ರು ಹೇಳಲಿಕ್ಕೆ ಹೋದ್ರೆ ನನ್ಗೆ ಸಿಎಂ ಗೊತ್ತು, MP ಗೊತ್ತು, MLA ಗಳು ಗೊತ್ತು ಅಂತ ಹೇಳ್ಕೊಂಡು ಇವರು ಬೆದರಿಕೆಗಳನ್ನ ಹಾಕುವಂಥದ್ದು, ನನ್ನ ಏನು ಮಾಡ್ಕೊಳಿಕ್ ಆಗೋಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡಿದ್ರು. ಆದ್ರೆ ಯಾವಾಗ ಇವರು ವಂಚನೆ ಮಾಡಿರುವಂತದ್ದು ಬೆಳಕಿಗೆ ಬರುತ್ತೆ, ತಕ್ಷಣ ಇವರು ಬನಶಂಕರಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಸದ್ಯ ಎಫ್ಐಆರ್ ದಾಖಲು ಮಾಡ್ಕೊಂಡಿರುವಂತ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.